ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 1968 ಡಿಸೆಂಬರ್ 7ನೇ ತಾರೀಕು ಮೆಡಿಟರೇನಿಯನ್ ಸಮುದ್ರದಲ್ಲಿ ಶೀರ್ಬರ್ಗ್ ಅನ್ನೋ ಕಾರ್ಗೋ ಹಡಗೊಂದು ಹೊರಟಿತ್ತು. ಅದು ಇಟಲಿಯ ಜಿನೋವಾಗೆ ಹೋಗಬೇಕಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಆ ಕಪ್ಪು ನೀರಲ್ಲಿ ಹಡಗು ಕಾಣೆಯಾಯಿತು. ಅದರ ರೇಡಿಯೋಗಳೆಲ್ಲ ಆಫ್ ಆದವು. ಆ ಹಡಗಿನ ಬಗ್ಗೆ ಯಾರಿಗೂ ಯಾವ ಸುದ್ದಿನೂ ಸಿಗಲಿಲ್ಲ. ಸುಮಾರು 8 ದಿನ ಅದು ಯಾರ ಕಣ್ಣಿಗೂ ಬೀಳಲಿಲ್ಲ. ಆ ಹಡಗಿನ ಬಗ್ಗೆ ಮಾಹಿತಿ ಇರಲಿಲ್ಲ. ಅದರ ಸಿಗ್ನಲ್ಸ್ ಕೂಡ ಹತ್ತಿರದ ಯಾವ ಪೋರ್ಟ್ನಲ್ಲೂ ಪತ್ತೆ ಆಗಲಿಲ್ಲ. ಅದಾದ ಕೆಲವೇ ದಿನಗಳಿಗೆ ಹಡಗು ಟರ್ಕಿಯ ಬಂದರಲ್ಲಿ ಪ್ರತ್ಯಕ್ಷ ಆಯಿತು. ಆದರೆ ಅದರಲ್ಲಿದ್ದ ಸರಕು ಮಾತ್ರ ಕಾಣ್ತಾ ಇರಲಿಲ್ಲ. ಆ ಹಡಗಿನ ಕ್ಯಾಪ್ಟನ್ ಅನ್ನ ವಿಚಾರಿಸಲಾಯಿತು. ಆತ ಹಡಗಲ್ಲಿ ಲೆಡ್ ಅನ್ನ ತುಂಬಿಕೊಂಡು ಬರ್ತಾ ಇದ್ದೆ ಅಂತ ಹೇಳ್ದ. ಅದನ್ನ ಸಮುದ್ರದ ಮಧ್ಯದಲ್ಲಿ ಯಾರೋ ಅಪಹರಿಸಿಕೊಂಡು ಹೋದ್ರು ಅಂತ ಹೇಳ್ದ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಮತ್ತಿನ್ಯಾವ ಕಡಲ್ಗಳ್ಳರು ಬಂದ್ರು, ಅಲ್ಲಿ ಸಂಚರಿಸುವ ಇದೊಂದು ಹಡಗಿನ ಮೇಲೆ ಯಾಕೆ ದಾಳಿ ಆಯಿತು ಅಂತ ಅಲ್ಲೊಂದು ತನಿಖೆ ಆರಂಭ ಆಯಿತು. ಆದರೆ ಆ ತನಿಖೆಯಲ್ಲಿ ಯಾವ ವಿಷಯನೂ ಗೊತ್ತಾಗಲಿಲ್ಲ. ಗೆಳೆಯರೆ, ನಿಜ ಏನು ಅಂದರೆ ಆ ಹಡಗಲ್ಲಿ ಯಾವ ಲೆಡ್ಡು ಇರಲಿಲ್ಲ. ಅದರಲ್ಲಿದ್ದದ್ದು ಸುಮಾರು 200 ಟನ್ಗಳಷ್ಟು ಯುರೇನಿಯಂ. ಅದನ್ನು ಸಣ್ಣ ಸಣ್ಣ ಡ್ರಮ್ಮುಗಳಲ್ಲಿ ತುಂಬಿ ಆ ಹಡಗಲ್ಲಿ ಸಾಗಿಸಲಾಗ್ತಾ ಇತ್ತು. ಅಷ್ಟೊಂದು ಪ್ರಮಾಣದ ಯುರೇನಿಯಂ ಸಮುದ್ರದ ಮಧ್ಯದಲ್ಲಿ ಕಾಣೆಯಾಗೋದು ಅಂದರೆ ಏನು? ಆದರೆ ಆ ಹಡಗಲ್ಲಿ ಯುರೇನಿಯಂ ಇತ್ತು ಅನ್ನೋದು ಕೂಡ ಅಲ್ಲಿ ಯಾರೊಬ್ಬರ ಗಮನಕ್ಕೂ ಬರಲಿಲ್ಲ. ಬೆಲ್ಜಿಯಂನಿಂದ ಒಂದು ಹಡಗು ಹೊರಡಿತು. ಅದು ಜೆನೆವಾಗೆ ತಲುಪಬೇಕಿತ್ತು. ಸಮುದ್ರ ಮಧ್ಯದಲ್ಲಿ ಅದನ್ನು ಯಾರೋ ಕೊಳ್ಳೆ ಹೊಡೆದ್ರು. ಅದರಲ್ಲಿ ಸೀಸಾ ಇತ್ತು. ಖಾಲಿಯಾದ ಆ ಹಡಗು ಟರ್ಕಿಯ ಸಮುದ್ರ ತೀರಕ್ಕೆ ಬಂದು ತಲುಪಿತು. ಅಲ್ಲಿಗೆ ಬಂದ ನಂತರ ಹಡಗನ್ನು ಯಾರೋ ದೋಚಿದ್ರು ಅಂತ ಅದರ ಕ್ಯಾಪ್ಟನ್ ಟರ್ಕಿಯ ಅಧಿಕಾರಿಗಳಿಗೆ ತಿಳಿಸ್ದ. ಅಷ್ಟು ಬಿಟ್ಟರೆ ಅವನಿಂದ ಹೆಚ್ಚಿನ ಮಾಹಿತಿ ಕೂಡ ಏನು ಗೊತ್ತಾಗಲಿಲ್ಲ. ಹೀಗಾಗಿ ಆ ಕಡಲ್ಗಳ್ಳರ ಬಗೆಗಿನ ತನಿಖೆ ಕೂಡ ಅರ್ಧಕ್ಕೆ ನಿಂತೋಯ್ತು. ಅದನ್ನೊಂದು ಸಾಮಾನ್ಯ ಕಳ್ಳತನ ಅಂದ್ಕೊಂಡು ಜಗತ್ತು ಕೂಡ ಆ ಬಗ್ಗೆ ಮರ್ತೋಯ್ತು. ಗೆಳೆಯರೆ, ಇದೆಲ್ಲ ಆಗಿ 5 ವರ್ಷಗಳು ಕಳೆದು ಹೋಗಿದ್ವು. ಅಷ್ಟರಲ್ಲಿ ಜಗತ್ತಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು. ಜರ್ಮನಿಯಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗೋದಿಕ್ಕೆ ಅಂತ ಬಂದಿದ್ದ ಇಸ್ರೇಲಿನ ಕ್ರೀಡಾಪಟುಗಳ ಮೇಲೆ ಒಂದು ಭಯಾನಕ ದಾಳಿ ನಡೆಯಿತು. ಬ್ಲಾಕ್ ಸೆಪ್ಟೆಂಬರ್ ಅನ್ನೋ ಉಗ್ರ ಸಂಘಟನೆ ಆ ದಾಳಿಯ ಹಿಂದಿತ್ತು. ಅದನ್ನು ಯಾರು ಮಾಡಿದ್ರು ಅವರನ್ನು ನಿರ್ನಾಮ ಮಾಡೋದಕ್ಕೆ ಇಸ್ರೇಲ್ ಪಣ ತೊಡ್ತು. ಮತ್ತು ಬ್ಲಾಕ್ ಸೆಪ್ಟೆಂಬರ್ನ ಒಬ್ಬೊಬ್ಬೇ ಸದಸ್ಯನನ್ನ ಹುಡುಕಿ ಕೊಲ್ಲೋದಕ್ಕೆ ಇಸ್ರೇಲ್ನ ಮೊಸಾದ್ ಹೊರಟು ಬಿಡ್ತು. ಹಾಗೆ ಅವರು ಸಾಕಷ್ಟು ದೇಶಗಳಲ್ಲಿ ಅಡಗಿ ಕೂತಿದ್ದ ಉಗ್ರರನ್ನ ಕೊಲ್ತಾ ಹೋದ್ರು. ಇದೇ ಸಂದರ್ಭದಲ್ಲಿ ನಾರ್ವೆಯಲ್ಲಿ ಕೂಡ ಬ್ಲಾಕ್ ಸೆಪ್ಟೆಂಬರ್ನ ಉಗ್ರನೊಬ್ಬನನ್ನ ಹತ್ಯೆ ಮಾಡಲಾಗತ್ತೆ. ಇದಾದ ನಂತರ ಅಲ್ಲಿನ ಪೊಲೀಸರು ಮೊಸಾದ್ ಏಜೆಂಟ್ ಒಬ್ಬನನ್ನ ಆ ಹತ್ಯಾ ಪ್ರಕರಣದಲ್ಲಿ ಬಂಧಿಸ್ತಾರೆ ಮತ್ತು ವಿಚಾರಣೆಗೆ ಒಳಪಡಿಸ್ತಾರೆ. ಹಾಗೆ ವಿಚಾರಣೆ ನಡೀತಿದ್ದ ಸಂದರ್ಭದಲ್ಲೇ ನಾರ್ವೆಯ ಅಧಿಕಾರಿಗಳ ಮುಂದೆ ಆ ಮೊಸಾದ್ ಏಜೆಂಟ್ ಭಯಾನಕ ಮಾಹಿತಿಯೊಂದನ್ನು ಬಾಯ್ಬಿಡ್ತಾನೆ. ಅವನು ಹೇಳಿದ ಮಾತು ಕೇಳಿ ನಾರ್ವೆಯ ಅಧಿಕಾರಿಗಳು ನಡುಗೋದಿಕ್ಕೆ ಶುರು ಮಾಡ್ತಾರೆ ಮತ್ತು ತಕ್ಷಣ ಈ ಮಾಹಿತಿ ಅಮೆರಿಕಾನ ತಲುಪುತ್ತೆ. ಹಾಗವತ್ತು ಸಿಕ್ಕಿಬಿದ್ದ ಮೊಸಾದ್ ಏಜೆಂಟ್ನ ಹೆಸರು ಡಾನ್ ಏರ್ಟ್. ಈ ಡಾನ್ ಏರ್ಟ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಳ್ಳತನಕ್ಕೀಡಾದ ಹಡಗಿನ ಸಂಪೂರ್ಣ ಕಥೆಯನ್ನ ಅಲ್ಲಿ ಅಮೆರಿಕ ಹಾಗೂ ನಾರ್ವೆ ಏಜೆಂಟರ ಮುಂದೆ ಬಾಯ್ಬಿಡ್ತಾನೆ. ಅವತ್ತು ಕಳುವಿಗೀಡಾದ ಶೀರ್ಸ್ಬರ್ಗ್ ಅನ್ನೋ ಹಡಗೇನಿತ್ತು, ಅದನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಅದರಲ್ಲಿ ಸರಕನ್ನು ತುಂಬೋದರವರೆಗೆ ಪ್ರತಿಯೊಂದರಲ್ಲೂ ತಾನು ಭಾಗಿಯಾಗಿದ್ದೆ ಅಂತ ಅವನು ಹೇಳ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಆ ಹಡಗಲ್ಲಿದ್ದದ್ದು ಲೆಡ್ ಅಲ್ಲ, ಅದು ಯೆಲ್ಲೋ ಕೇಕ್ ಅನ್ನೋ ರಹಸ್ಯವನ್ನು ಕೂಡ ಈ ಡಾನ್ ಏರ್ಟ್ ಬಾಯ್ಬಿಡ್ತಾನೆ. ಗೆಳೆಯರೆ, ಯೆಲ್ಲೋ ಕೇಕ್ ಅಂದರೆ ಮತ್ತೇನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅವತ್ತು ಆ ಹಡಗಲ್ಲಿ ಸಾಗಾಟ ಆಗ್ತಾ ಇದ್ದದ್ದು ಯುರೇನಿಯಂ. ಆದರೆ ಇಲ್ಲಿ ಅಮೆರಿಕ ಹಾಗೂ ನಾರ್ವೆಗಳು ಈ ವಿಷಯ ಎಲ್ಲೂ ಹೊರಗೆ ಬಾರದ ಹಾಗೆ ನೋಡಿಕೊಂಡು ಇಸ್ರೇಲನ್ನು ಅವರು ಬಿಟ್ಟುಕೊಡೋದಕ್ಕೆ ಹೋಗಲಿಲ್ಲ. ಅಲ್ಲ, ಇಸ್ರೇಲ್ ಮನಸ್ಸು ಮಾಡಿದರೆ ಯುರೇನಿಯಮನ್ನು ತನ್ನ ಮಿತ್ರ ದೇಶಗಳಿಂದಲೇ ಪಡ್ಕೋಬಹುದಿತ್ತಲ್ಲ. ಅವ್ರು ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಒಂದು ಹಡಗನ್ನು ಅಪಹರಿಸಿ ಅದರಲ್ಲಿದ್ದ ಯೆಲ್ಲೋ ಕೇಕನ್ನು ಕದಿಬೇಕಾಗಿ ಬಂತು? ಮತ್ತು ಆ ಹಡಗಲ್ಲಿ ಹೋಗ್ತಾ ಇದ್ದ ಆ ಯುರೇನಿಯಂ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋ ಪ್ರಶ್ನೆ ನಮಗೆ ಹುಟ್ಟೋದು ಸಹಜ. ಸ್ನೇಹಿತರೆ, 1960 ಸಮಯದಲ್ಲಿ ಇಸ್ರೇಲ್ಗೆ ಅಣ್ವಸ್ತ್ರಗಳನ್ನು ಮಾಡ್ಕೋಬೇಕು ಅನ್ನೋ ಐಡಿಯಾ ಬಂತು. ಸುತ್ತಲೂ ಅರಬ್ ದೇಶಗಳು ಯಾವಾಗ ಬೇಕಾದರೂ ಇಸ್ರೇಲ್ ಮೇಲೆ ಮುಗಿ ಬೀಳಬಹುದು. ಹೀಗಾಗಿ ಅಣ್ವಸ್ತ್ರ ಶಕ್ತ ಆಗಿಬಿಟ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ತನ್ನನ್ನು ಟಚ್ ಮಾಡೋದಕ್ಕೆ ಇಸ್ಲಾಮಿಕ್ ದೇಶಗಳು ಹೆದರತ್ವೆ ಅಂತ ಇಸ್ರೇಲ್ ಅಂದ್ಕೊಳ್ತು. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನು ಅವರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅಲ್ಲಿ ಬರೀ ಯುರೇನಿಯಂ ಒಂದು ಸಿಕ್ಕಿಬಿಟ್ರೆ ಅಣ್ವಸ್ತ್ರ ಸಿದ್ಧ ಆಗೋದಿಲ್ಲ. ಅದಕ್ಕೆ ಶುದ್ಧ ಯುರೇನಿಯಂ ಬೇಕಾಗತ್ತೆ. ಅದನ್ನು 90% ಸಂಸ್ಕರಿಸುವ ತಂತ್ರಜ್ಞಾನ ಬೇಕು.
ಮಾಡಬೇಕು. ಅದಕ್ಕಾಗಿ ಪ್ರತ್ಯೇಕ ಸಂಸ್ಕರಣಾ ಘಟಕಗಳನ್ನು ತೆರೆದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಹೀಗಾಗಿ ನಾಗರಿಕ ಪರಮಾಣು ಘಟಕಗಳಲ್ಲೇ ಯುರೇನಿಯಮನ್ನು ಶುದ್ಧೀಕರಿಸಿ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸುವ ಪ್ಲಾನ್ಗೆ ಇಸ್ರೇಲ್ ಮುಂದಾಯಿತು. ಹೀಗಾಗಿನೇ ನಗೆವ್ ಮರುಭೂಮಿಯಲ್ಲಿನ ಡಿಮೋನಾ ಅನ್ನೋ ಪ್ರದೇಶದಲ್ಲಿ ಶಿಮೋನ್ ಪೆರೆಸ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ನ ಪ್ರಾರಂಭ ಮಾಡಲಾಯಿತು. 1958ರಲ್ಲಿ ಅಲ್ಲಿ ವಾಟರ್ ರಿಯಾಕ್ಟರ್ ಒಂದನ್ನು ಸ್ಥಾಪನೆ ಮಾಡಲಾಯಿತು. ಆ ಬಳಿಕ ಅಣ್ವಸ್ತ್ರಗಳ ಬಗೆಗಿನ ಹೆಚ್ಚು ಸಂಶೋಧನೆಯನ್ನು ಇಸ್ರೇಲ್ ಶುರು ಮಾಡಿತು. ಇಲ್ಲಿ ಇಸ್ರೇಲ್ ಏನೋ ಮಾಡ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಅಮೆರಿಕ ಅಥವಾ ಇನ್ಯಾವುದೇ ಪಶ್ಚಿಮದ ದೇಶ ಆ ಬಗ್ಗೆ ಹೆಚ್ಚು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಮುಂದೆ 1967ರ ನಂತರ ಇದು ಇಸ್ರೇಲ್ಗೆ ಬ್ಯಾಕ್ಫೈರ್ ಆಗೋದಕ್ಕೆ ಶುರುವಾಯಿತು. ಅವರಲ್ಲಿ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಫ್ರಾನ್ಸ್ಗೆ ಶುರುವಾಯಿತು ಮತ್ತು ಇಸ್ರೇಲ್ ಅಣುಶಕ್ತ ಆಗಿಬಿಡುವ ಪ್ರಯತ್ನವನ್ನು ನಡೆಸಿಬಿಡಬಹುದು ಅನ್ನೋ ಸಂಶಯದ ಮೇರೆಗೆ ಯುರೇನಿಯಮನ್ನು ಕೊಡ್ತಾ ಇದ್ದ ಫ್ರಾನ್ಸ್ ತನ್ನ ಸಪ್ಲೈಯನ್ನು ನಿಲ್ಲಿಸುವ ನಿರ್ಧಾರವನ್ನು ಕೈಗೊಳ್ತು. ಇದು ಇಸ್ರೇಲ್ನ ಚಿಂತೆಗೆ ಕಾರಣ ಆಯಿತು. ಆದರೆ ಸುಮ್ಮನೆ ಚಿಂತೆ ಮಾಡಿಕೊಂಡು ಕೂರೋದಕ್ಕೆ ಅದು ಬೇರೆ ಯಾರೂ ಅಲ್ವಲ್ಲ, ಅವರು ಯಹೂದಿಗಳು. ನಾನಾ ದೇಶಗಳಲ್ಲಿ ಪಡಬಾರದ ಕಷ್ಟಗಳನ್ನು ಪಟ್ಟು ಕಡೆಗೆ ತಮ್ಮದು ಅಂತ ಒಂದು ದೇಶವನ್ನು ಕಟ್ಟಿಕೊಂಡವರು, ಸುತ್ತ ಶತ್ರುಗಳನ್ನು ಇಟ್ಟುಕೊಂಡು ದಿನನಿತ್ಯ ಅವರ ಜೊತೆ ಹೋರಾಟವನ್ನು ಮಾಡ್ತಿದ್ದವರು. ಇಂಥ ಇಸ್ರೇಲ್ ಅಣುಶಕ್ತ ಆಗಬೇಕು ಅಂತ ಬಯಸಿದ ನಂತರ ಸುಮ್ಮನೆ ಕೂತ್ಕೊಳ್ಳೋ ಚಾನ್ಸೇ ಇರಲಿಲ್ಲ. ಹೀಗಾಗಿ ಅವರೊಂದು ಮಾಸ್ಟರ್ ಪ್ಲಾನನ್ನು ಮಾಡಿದರು. ತಮಗೆ ಅಗತ್ಯ ಇರುವಷ್ಟು ಯುರೇನಿಯಮನ್ನು ಎಲ್ಲಿಂದಾದರೂ ಸರಿ ಹೇಗಾದರೂ ಸರಿ ಪಡ್ಕೊಳ್ಳೇಬೇಕು ಅನ್ನೋ ನಿರ್ಧಾರವನ್ನು ಮಾಡಿದರು. ಅದಕ್ಕಾಗಿ ಬೇರೆ ಯಾವುದೋ ದೇಶವನ್ನು ಸಂಪರ್ಕಿಸಿ ನಮಗೆ ಯುರೇನಿಯಮನ್ನು ಕೊಡಿ ಅಂತ ಕೇಳೋ ಹಾಗಿರಲಿಲ್ಲ. ಹಾಗೆ ಕೇಳಿದರೆ ಇವರ ಬಗ್ಗೆ ಅನುಮಾನಗಳು ಮತ್ತಷ್ಟು ಹೆಚ್ಚಾಗ್ತಾ ಇದ್ವು. ಹೀಗಾಗಿ ಅಲ್ಲಿ ಮೊಸಾದ್ ಕಣಕ್ಕಿಳಿತು. ಆಗ ಶುರುವಾಗಿದ್ದೇ ಈ ಆಪರೇಷನ್ ಪ್ಲಂಬಾರ್ಡ್. ಗೆಳೆಯರೆ, ಅಲ್ಲಿ ಯುರೇನಿಯಮನ್ನು ಕದಿಬೇಕಿತ್ತು. ಹಾಗಂತ ಅದು 10-20 kg ಕಥೆ ಅಲ್ಲ. ಹೀಗಾಗಿ ಮೊಸಾದ್ ಅಲ್ಲೊಂದು ಹೊಸ ಪ್ಲಾನನ್ನೇ ಸಿದ್ಧ ಮಾಡ್ತು. ಅವರು ಲೈಬೀರಿಯಾದಲ್ಲಿ ಅಂದರೆ ಆಫ್ರಿಕಾದಲ್ಲೊಂದು ಶಿಪ್ಪಿಂಗ್ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಅದು ಮೊಸಾದ್ನ ಶೆಲ್ ಕಂಪನಿಯಾಗಿತ್ತು. ಹಾಗೆಯೇ ಲೈಬೀರಿಯಾದಲ್ಲಿ ಒಂದು ಹಡಗನ್ನು ಖರೀದಿ ಮಾಡಿ ಅದಕ್ಕೆ ಶೀರ್ಸ್ಬರ್ಗ್ ಅನ್ನೋ ಹೆಸರನ್ನು ಕೊಟ್ಟರು. ಶೀರ್ಸ್ಬರ್ಗ್ ಅನ್ನೋದು ಜರ್ಮನಿಯ ಒಂದು ಊರಿನ ಹೆಸರು. ಇನ್ನು ಆ ಹಡಗಿಗೆ ಲೈಬೀರಿಯಾದ ಫ್ಲಾಗ್ ಅನ್ನು ಏರಿಸಲಾಯಿತು. ಈಗ ಅವರಿಗೆ ಬೇಕಾಗಿದ್ದದ್ದು ಯುರೇನಿಯಂ. ಸೊ ಅದಕ್ಕಾಗಿ ಹುಡುಕಾಟ ಮಾಡಬೇಕಲ್ವಾ. ಅಲ್ಲಿ ಮೊಸಾದ್ ಒಬ್ಬ ಜರ್ಮನ್ ನಾಗರಿಕನ ಸಹಾಯವನ್ನು ಪಡ್ಕೊಳ್ತು. ಅವನು ಬೆಲ್ಜಿಯಂನ ಯೂನಿಯನ್ ಮೈನರ್ ಅನ್ನೋ ಕಂಪನಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಸೋದಕ್ಕೆ ಸಿದ್ಧ ಆದ. ಆ ಕಂಪನಿ ಬೆಲ್ಜಿಯಂ ಮತ್ತು ಫ್ರಾನ್ಸ್ನ ಒಡೆತನದಲ್ಲಿತ್ತು. ಆದರೂ ಅಲ್ಲಿ ಹೇಗೂ ಆ ಕಂಪನಿಯನ್ನು ಕನ್ವಿನ್ಸ್ ಮಾಡಿ ಸುಮಾರು 200 ಟನ್ನಷ್ಟು ಯೆಲ್ಲೋ ಕೇಕನ್ನು ಕೊಡೋದಕ್ಕೆ ಒಪ್ಪಿಸಲಾಯಿತು. ಇಲ್ಲಿ ಯುರೇನಿಯಂನ ಕಳ್ಳ ಸಾಗಾಣಿಕೆ ಕೂಡ ಅತಿ ದೊಡ್ಡ ಅಪರಾಧ ಅನ್ನಿಸ್ಕೊಳ್ತಾ ಇತ್ತು. ಆದರೂ ಆ ಕಂಪನಿಯಲ್ಲಿ ಕೆಲಸ ಮಾಡುವವರನ್ನ ಹೇಗೋ ಕನ್ವಿನ್ಸ್ ಮಾಡಿ 200 ಟನ್ನಷ್ಟು ಯುರೇನಿಯಮನ್ನು ಖರೀದಿ ಮಾಡೋದಕ್ಕೆ ಇಸ್ರೇಲ್ನ ಮೊಸಾದ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತು. ಇನ್ನು ಈ ಯುರೇನಿಯಮನ್ನು ಯೂನಿಯನ್ ಕಂಪನಿ ಇವತ್ತಿನ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಶಿಂಕೋಲೋಬ್ವೆ ಅನ್ನೋ ಗಣಿಯಿಂದ ತರಿಸ್ಕೊಳ್ತು. ಆ ಬಳಿಕ ಅದನ್ನು 560 ಕಂಟೈನರ್ಗಳಲ್ಲಿ ತುಂಬಲಾಯಿತು. ಆ ಕಂಟೈನರ್ಗಳ ಮೇಲೆ ಪ್ಲಂಬ್ಯಾಟ್ ಅಂತ ಬರೆಯಲಾಯಿತು. ಈ ಪ್ಲಂಬ್ಯಾಟ್ ಅನ್ನೋದು ಲ್ಯಾಟಿನ್ ಪದ ಪ್ಲಂಬಮ್ ಇಂದ ಬಂದಿದೆ. ಪ್ಲಂಬಮ್ ಅಂದರೆ ಸೀಸಾ ಅಂತ ಅರ್ಥ. ಇಲ್ಲಿ ಆ ಕಂಟೈನರ್ಗಳಲ್ಲಿ ಲೆಡ್ ಅನ್ನು ತುಂಬಿ ಇಟಲಿಯ ಕೆಮಿಕಲ್ ಫ್ಯಾಕ್ಟರಿಯೊಂದಕ್ಕೆ ಸರಬರಾಜು ಮಾಡ್ತಾ ಇದ್ದೀವಿ ಅನ್ನೋ ಬಿಲ್ಲನ್ನು ಸೃಷ್ಟಿ ಮಾಡಿ ಮೊಸಾದ್ ಯುರೇನಿಯಂ ಅನ್ನ ಸಾಗಿಸುವ ಪ್ರಯತ್ನವನ್ನು ಮಾಡ್ತು. ಅದಕ್ಕಾಗಿ ಇಟಲಿಯ ಜೆನೋವಾದಲ್ಲಿ ಕೂಡ ಒಂದು ಶೆಲ್ ಕಂಪನಿಯನ್ನ ಸ್ಥಾಪಿಸಲಾಯಿತು. ಇನ್ನು ಆ ಹಡಗಲ್ಲಿ ಕೆಲಸ ಮಾಡ್ತಾ ಇದ್ದ ನಾವಿಕರನ್ನೆಲ್ಲ ಬದಲಿಸಲಾಯಿತು. ಅಲ್ಲಿ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಸ್ರೇಲಿ ನಾವಿಕರನ್ನ ಹಡಗು ಹತ್ತಿಸಿದ್ರು. ಕಡೆಗೆ ಬೆಲ್ಜಿಯಂನ ಆಂಟ್ವರ್ಪ್ನ ಬಂದರಲ್ಲಿ ಆ ಹಡಗಿಗೆ ಯುರೇನಿಯಂ ಅನ್ನು ತುಂಬಿದ್ದ ಕಂಟೈನರ್ಗಳನ್ನು ಲೋಡ್ ಮಾಡಲಾಯಿತು. ಅಲ್ಲಿ ಮೊಸಾದ್ನ ಪ್ಲಾನ್ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಆ ಗೂಡ್ಸ್ ಏನು ಅನ್ನೋದು ಶಿಪ್ನ ಕ್ಯಾಪ್ಟನ್ಗಾಗಲಿ ಅಥವಾ ಇನ್ನಿತರ ಸಿಬ್ಬಂದಿಗಾಗಲಿ ಗೊತ್ತು ಕೂಡ ಇರಲಿಲ್ಲ. ಅಷ್ಟೊಂದು ಸೀಕ್ರೆಟನ್ನು ಮೊಸಾದ್ ಮೇಂಟೈನ್ ಮಾಡ್ತು. ಕಡೆಗೆ ಆ ಹಡಗಲ್ಲಿ ಯುರೇನಿಯಂ ಲೋಡ್ ಆದ ನಂತರ ಅದು ಅಲ್ಲಿಂದ ಹೊರಡಿತು. ಆ ಹಡಗು ಇಂಗ್ಲಿಷ್ ಚಾನಲನ್ನು ದಾಟಿ ಅಟ್ಲಾಂಟಿಕ್ ಓಷನ್ಗೆ ಪ್ರವೇಶವನ್ನು ಪಡ್ಕೊಳ್ತಿದ್ದ ಹಾಗೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತು. ಅದು ಅಟ್ಲಾಂಟಿಕ್ ಸಾಗರದಲ್ಲಿ ಇರುವವರೆಗೆ ಬೇರೆ ಯಾವುದೇ ಪೋರ್ಟ್ಗಾಗಲಿ ಅಥವಾ ಪ್ಯಾಟ್ರೋಲಿಂಗ್ ಹಡಗುಗಳಿಗಾಗಲಿ ಸಿಗಲಿಲ್ಲ. ಅದು ಬ್ಲ್ಯಾಕ್ ವಾಟರಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತು. ಅದರ ರೇಡಿಯೋಗಳನ್ನು ಆಫ್ ಮಾಡಲಾಯಿತು. ಕಡೆಗೆ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ನ ದಾಟಿ ಆ ಹಡಗು ಮೆಡಿಟರೇನಿಯನ್ಗೆ ಬಂತು. ಅಲ್ಲೂ ಅಷ್ಟೇ, ಹಡಗು ಸಮುದ್ರದ ಮಧ್ಯದಲ್ಲೇ ತನ್ನ ಪ್ರಯಾಣವನ್ನು ಮುಂದುವರಿಸದೆ ಹೊರತು ಬೇರೆ ಯಾವ ಬಂದರುಗಳಿಗಾಗಲಿ ಅಥವಾ ಬೇರಿನ್ಯಾವ ಗಸ್ತು ಹಡಗುಗಳಿಗಾಗಲಿ ಈ ಶೀರ್ಸ್ಬರ್ಗ್ನ ಯಾವ ಸಿಗ್ನಲ್ಲುಗಳು ಸಿಗಲಿಲ್ಲ. ಇದೆಲ್ಲ ಆಗೋ ಹೊತ್ತಿಗೆ ಡಿಸೆಂಬರ್ 17
17ನೇ ತಾರೀಕು ಕೂಡ ಬಂದುಬಿಡ್ತು. ಮೆಡಿಟರೇನಿಯನ್ನ ಮಧ್ಯಭಾಗದಲ್ಲಿ ಈ ಶೀರ್ಸ್ಬರ್ಗ್ ಹಡಗನ್ನು ಒಂದಷ್ಟು ಮಂದಿ ಅಡ್ಡಗಟ್ಟಿದ್ರು. ಅವರು ಚಿಕ್ಕ ಚಿಕ್ಕ ಬೋಟುಗಳಲ್ಲಿ ಬಂದು ಈ ಹಡಗನ್ನು ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ರು. ಕೆಲವೇ ಕ್ಷಣಗಳಲ್ಲಿ ಬೋಟಲ್ಲಿದ್ದ ಜನ ಹಡಗನ್ನೇರಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಮತ್ತೊಂದು ಹಡಗು ಬಂತು. ಅದು ಸೀದಾ ಬಂದು ಈ ಶೀರ್ಸ್ಬರ್ಗ್ನ ಪಕ್ಕದಲ್ಲಿ ನಿಂತ್ಕೊಳ್ತು. ಅಷ್ಟೇ ಕೆಲವೇ ಗಂಟೆಗಳಲ್ಲಿ ಈ ಹಡಗಲ್ಲಿದ್ದ ಎಲ್ಲ ಕಂಟೈನರ್ಗಳನ್ನು ಹೊಸ ಹಡಗಿಗೆ ತುಂಬಲಾಯಿತು. ಬೆಲ್ಜಿಯಂನಿಂದ ಬಂದಿದ್ದ ಸೀಸದ ಲೇಬಲನ್ನು ಹಾಕ್ಕೊಂಡಿದ್ದ ಯೆಲ್ಲೋ ಕೇಕನ್ನು ಸಂಪೂರ್ಣವಾಗಿ ಮತ್ತೊಂದು ಹಡಗಿಗೆ ತುಂಬಿಕೊಂಡ ಮೊಸಾದ್ ಆ ಹಡಗನ್ನು ಹೈಫಾ ಬಂದರಿಗೆ ತಗೊಂಡು ಬಂತು. ಅಲ್ಲಿಂದ ಆ 200 ಟನ್ನು ಯುರೇನಿಯಂ ನೇರವಾಗಿ ನಗೇವ್ ಮರುಭೂಮಿಯಲ್ಲಿದ್ದ ಡೆಮೋನಾ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಬಂದು ಸೇರ್ತು. ಅಲ್ಲಿಗೆ ಮೊಸಾದ್ನ ಕಾರ್ಯಾಚರಣೆ ಯಶಸ್ವಿಯಾಯಿತು. ಅಲ್ಲಿ ಮೊಸಾದ್ನ ಆದೇಶ ಸಿಕ್ಕ ನಂತರವೇ ಈ ಶೀರ್ಸ್ಬರ್ಗ್ ಹಡಗು ಟರ್ಕಿಯ ಬಂದರನ್ನು ಸೇರಿತು. ಆ ನಂತರ ಒಂದಷ್ಟು ವಿಚಾರಣೆಗಳಾದವು, ತನಿಖೆಗಳಾದವು. ಹಡಗಲ್ಲಿದ್ದುದು ಲೆಡ್ಡು ಅಂತ ಕ್ಯಾಪ್ಟನ್ ಹೇಳ್ದ. ಅದನ್ನು ಟರ್ಕಿಯ ಬಂದರಿನ ಅಧಿಕಾರಿಗಳು ನಂಬಿದ್ರು. ಯಾರೋ ಸಮುದ್ರಗಳ್ಳರು ಹಡಗನ್ನು ದೋಚಿರಬೇಕು ಅಂತ ಭಾವಿಸಲಾಯಿತು. ಅಲ್ಲಿಗೆ ಎಲ್ಲ ಮುಗಿದು ಹೋಯಿತು. ಇದೆಲ್ಲ ಆಗಿ 5 ವರ್ಷಗಳ ನಂತರವೇ ಅಮೆರಿಕಾಗೆ ಇಸ್ರೇಲಿನ ಮೊಸಾದ್ ಸುಮಾರು 200 ಟನ್ಗಳಷ್ಟು ಯೆಲ್ಲೋ ಕೇಕನ್ನು ತಗೊಂಡು ಹೋಗಿದೆ ಅನ್ನೋ ವಿಷಯ ಗೊತ್ತಾಗಿತ್ತು. ಆದರೆ ಅಷ್ಟೊತ್ತಿಗೆ ಸಾಕಷ್ಟು ಕಾಲ ಕಳೆದು ಹೋಗಿತ್ತು. ಇಸ್ರೇಲ್ ಅದೇ ಯುರೇನಿಯಂ ಅನ್ನು ಸಂಸ್ಕರಿಸಿ ಅಣು ಪರೀಕ್ಷೆಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡು ಬಿಟ್ಟಿತ್ತು. ಇನ್ನು ಹೀಗೆ ಅಣುಶಕ್ತ ಆದ ಇಸ್ರೇಲ್ ತನ್ನಂತೆ ಇನ್ಯಾವ ಮಧ್ಯಪ್ರಾಚ್ಯದ ದೇಶ ಕೂಡ ಅಣ್ವಸ್ತ್ರದ ಶಕ್ತಿಯನ್ನ ಪಡ್ಕೋಬಾರ್ದು ಅಂತ ಡಿಸೈಡ್ ಮಾಡ್ತು. ಹೀಗಾಗಿನೇ ಅವರು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಆಗಾಗ ದಾಳಿ ಮಾಡ್ತಲೇ ಇರ್ತಾರೆ. ನಾಗರಿಕ ಅಣುಸ್ಥಾವರಗಳಲ್ಲಿ ಕೂಡ ಏನೆಲ್ಲ ಆಗಬಹುದು ಅನ್ನೋದು ಇಸ್ರೇಲ್ಗಿಂತಲೂ ಚೆನ್ನಾಗಿ ಇನ್ಯಾರಿಗೆ ತಾನೇ ಗೊತ್ತಿರೋದಕ್ಕೆ ಸಾಧ್ಯ. ಇಡೀ ಜಗತ್ತಿನ ಕಣ್ತಪ್ಪಿಸಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಮೂಗಿನ ಕೆಳಗೆ ಸುಮಾರು 200 ಟನ್ಗಳಷ್ಟು ಯುರೇನಿಯಂ ಅನ್ನ ಕಳುವು ಮಾಡಿಸಿ ಅಣುಶಕ್ತಗೊಂಡ ಇಸ್ರೇಲ್ ಇವತ್ತು ಇರಾನ್ ಸೇರಿದಂತೆ ಆ ಭಾಗದಲ್ಲಿ ಮತ್ಯಾವ ದೇಶದ ಬಳಿಯೂ ಅಣ್ವಸ್ತ್ರಗಳಿರಬಾರದು ಅಂತ ಬಯಸ್ತಾ ಇದೆ. ಇರಾನ್ ನಮ್ಮದು ಏನೇ ನಾಗರಿಕ ಪರಮಾಣು ಕಾರ್ಯಕ್ರಮ ಅಂತ ಹೇಳಿದ್ರು ಅದನ್ನ ನಂಬೋ ಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ. ಯಾಕೆಂದ್ರೆ ನಾಗರಿಕ ಪರಮಾಣು ಕಾರ್ಯಕ್ರಮದ ಮುಸುಕಿನ ಅಡಿಯಲ್ಲಿ ಹೇಗೆ ಅಣ್ವಸ್ತ್ರಗಳು ಸಿದ್ಧ ಆಗತ್ವೆ ಅನ್ನೋದು ಇಸ್ರೇಲಿಗಿಂತ ತುಂಬಾ ಚೆನ್ನಾಗಿ ಮತ್ತಿನ್ಯಾರಿಗೆ ತಾನೇ ಗೊತ್ತಿರೋದಕ್ಕೆ ಸಾಧ್ಯ. ಹೀಗಾಗಿ ಇಲ್ಲಿ ಇರಾನ್ ಒಂದು ಹೆಜ್ಜೆ ಮುಂದಿಟ್ರೆ ಇಸ್ರೇಲ್ ಆ ಹೆಜ್ಜೆಯನ್ನೇ ಅಳಿಸುವ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಇಸ್ರೇಲ್ ಇವತ್ತಿಗೂ ಮಧ್ಯಪ್ರಾಚ್ಯದ ಬಲಾಢ್ಯ ಶಕ್ತಿಯಾಗಿ ಉಳ್ಕೊಂಡು ಬಿಟ್ಟಿದೆ. ಇದು ಗೆಳೆಯರೆ ಆಪರೇಷನ್ ಪ್ಲಂಬರ್ಟ್ ಹೆಸರಲ್ಲಿ 100 ಟನ್ಗಳಷ್ಟು ಯುರೇನಿಯಂ ಅನ್ನ ಕಳುವು ಮಾಡಿಸಿ ಇಸ್ರೇಲ್ ಅಣುಶಕ್ತಗೊಂಡ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.